ಇನ್ನು ಈ ಮೋಸದ ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಚಿತಾ ಆಪ್ತ ಮೂಲಗಳಿಂದ ಬೇರೆಯದ್ದೇ ಕತೆ ಹೊರಗಡೆ ಬರ್ತಾ ಇದೆ. ಏನದು ಕತೆ? ರಚಿತಾ ರಾಮ್ ಅಡ್ವಾನ್ಸ್ ವಿಚಾರ, ಹಳೆಯ ವಿಚಾರ, ಈಗಾಗಲೇ ಸಂಧಾನ ಬೇರೆ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಅವರ ಆಪ್ತ ಮೂಲಗಳು ಹೇಳ್ತಿದ್ದಾವೆ. ನಟಿ ರಚಿತಾ ರಾಮ್ ಅವರ ಆಪ್ತ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ಆಗ್ಲೇ ಸಂಧಾನ ಆಗಿತ್ತಂತೆ. ಸಂಧಾನ ಆಗಿದ್ರೂ ಕೂಡ ಹಳೆಯ ವಿಚಾರವನ್ನ ಮತ್ತೆ ಮತ್ತೆ ಕೆದಕ್ತಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ರಚಿತಾ ಆಪ್ತ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಯಾವ ವಿಚಾರ? ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸು ಅವರು ಮಾಡಿರುವಂತಹ ಆರೋಪದ ವಿಚಾರ. ಹಣ ತಗೊಂಡ್ರು, ಅಡ್ವಾನ್ಸ್ ತಗೊಂಡ್ರು, ಶೂಟಿಂಗ್ ಬರಲಿಲ್ಲ, ಅವರಿಂದಾಗಿ 1.5 ಕೋಟಿಯನ್ನ ನಾನು ಕಳ್ಕೊಂಡೆ, ಅಡ್ವಾನ್ಸ್ ಪಡ್ಕೊಂಡಂತ ಹಣವನ್ನು ಹಾಕಿ ವಾಪಸ್ ಮಾಡಲಿಲ್ಲ, ನಮಗ್ ಮೋಸ ಮಾಡಿದ್ರು ಅಂತ ಹೇಳಿ ವಿಜಯಲಕ್ಷ್ಮಿ ಅರಸು ಅವರು ಏನು ಆರೋಪ ಮಾಡಿದ್ದಾರೆ. ಅವರು ಫಿಲ್ಮ್ ಚೇಂಬರ್ ನಲ್ಲಿ ಏನು 2 ತಿಂಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಚಿತಾ ಆಪ್ತ ಮೂಲಗಳಿಂದ ಸಿಗ್ತಾ ಇರುವಂತಹ ಸ್ಪಷ್ಟನೆ ಇದು. ಈ ಹಿಂದೆಯೇ ಈ ವಿಚಾರವಾಗಿ ಒಂದು ಸಂಧಾನ ಆಗಿತ್ತು. ಆ ಸಂಧಾನವನ್ನ ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಅಲ್ಲಿಗೆಲ್ಲವೂ ಕೂಡ ಸೆಟಲ್ ಆಗಿತ್ತು. ಅಷ್ಟೆಲ್ಲ ಆದ ಮೇಲೂ ಮತ್ತೆ ಮತ್ತೆ ಈ ವಿಚಾರವನ್ನ ಕೆದಕಲಾಗ್ತಾ ಇದೆ ಅಂತ ಹೇಳಿ ನಟಿ ರಚಿತಾ ರಾಮ್ ಅವರ ಆಪ್ತ ಮೂಲಗಳಿಂದ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಯಾವುದೇ ರೀತಿಯಾದಂತಹ ಮೋಸ ಆಗಿಲ್ಲ. ಅದೇನು ಕೊಡುಕೊಳ್ಳುವ ಮಾತುಕತೆ ಇತ್ತು ಅದೆಲ್ಲವೂ ಕೂಡ ಸಂಧಾನದ ಟೈಮ್ನಲ್ಲಿ ಕ್ಲಿಯರ್ ಆಗಿದೆ. ಈಗ ಬೇಕು ಅಂತಾನೆ ಈ ವಿಚಾರವನ್ನ ಮತ್ತೆ ಮತ್ತೆ ಕೆದಕುವಂತಹ ಕೆಲಸವನ್ನ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸು ಅವರು ಮಾಡ್ತಿದ್ದಾರೆ ಅಂತ ಹೇಳಿ ನಟಿ ರಚಿತಾ ರಾಮ್ ಅವರ ಆಪ್ತ ಮೂಲಗಳು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ಕೊಟ್ಟಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.